ಮಂಗಳೂರಿನ ತಲಪಾಡಿ ಚೆಕ್ಪೋಸ್ಟ್ಗೆ ಕಾನೂನು ಮತ್ತು ಸುವ್ಯವಸ್ಥೆಯ ಎಡಿಜಿಪಿ ಪ್ರತಾಪ್ ರೆಡ್ಡಿಯವರು ಭೇಟಿ ನೀಡಿ ಭದ್ರತೆಯ ಬಗ್ಗೆ ಪರಿಶೀಲನೆ ನಡೆಸಿದರು. ಕೇರಳದಲ್ಲಿ ಕೊರೋನಾ ಪ್ರಕರಣ ಏರಿಕೆಯ ಹಿನ್ನೆಲೆಯಲ್ಲಿ ಕಾಸರಗೋಡು, ದಕ್ಷಿಣ ಕನ್ನಡ ಜಿಲ್ಲೆಯ ಗಡಿಭಾಗದಲ್ಲಿ ಬಿಗಿ ಬಂದೋಬಸ್ತ್ ಏರ್ಪಡಿಸಲಾಗಿದ್ದು, ಕೊರೋನಾ ನೆಗೆಟಿವ್ ವರದಿ ಇಲ್ಲದವರಿಗೆ ಕರ್ನಾಟಕ ಪ್ರವೇಶಕ್ಕೆ ಸಂಪೂರ್ಣ ನಿಷೇಧ ಹೇರಲಾಗಿದೆ. ಈ ನಿಟ್ಟಿನಲ್ಲಿ ಎಡಿಜಿಪಿ ಪ್ರತಾಪ್ ರೆಡ್ಡಿಯವರು ಭೇಟಿ ನೀಡಿದ್ದಾರೆ. ಬಳಿಕ ಮಾಧ್ಯಮದೊಂದಿಗೆ ಮಾತನಾಡಿದ ಪ್ರತಾಪ್ ರೆಡ್ಡಿಯವರು, ರಾಜ್ಯ ಸರ್ಕಾರದ ಸೂಚನೆಯಂತೆ ನೆಗೆಟಿವ್ ವರದಿ ಇಲ್ಲದವರಿಗೆ ಕರ್ನಾಟಕ ಪ್ರವೇಶಕ್ಕೆ ಅವಕಾಶ ಇಲ್ಲ. ಕೇವಲ ತುರ್ತು ಭೇಟಿಗೆ ಮಾತ್ರ ಅವಕಾಶ ನೀಡಲಾಗಿದೆ. ಇನ್ನು ಕೇರಳ ಭಾಗದ ವಿದ್ಯಾರ್ಥಿಗಳು ಪರೀಕ್ಷಾ ಹಾಲ್ ಟಿಕೆಟ್ ತೋರಿಸಿದ್ರೆ ಜಿಲ್ಲೆಯೊಳಗಡೆ ಬಿಡಲಾಗುತ್ತದೆ. ಕಾಸರಗೋಡು ಭಾಗದಲ್ಲಿ ಕೊರೋನಾ ಸೋಂಕು ಅತಿ ಹೆಚ್ಚಿರುವುದರಿಂದ ಬಿಗಿ ತಪಾಸಣೆ ಮಾಡುತ್ತಿದ್ದೇವೆ. ಕೇರಳದಿಂದ ರೈಲು ಮಾರ್ಗವಾಗಿ ಬಂದವರನ್ನ ಪರೀಕ್ಷೆ ಮಾಡುತ್ತಿದ್ದೇವೆ. ಮಂಗಳೂರಿನ ಟೌನ್ ಹಾಲ್ನಲ್ಲಿ ಪರೀಕ್ಷಾ ಕೇಂದ್ರ ತೆರೆದಿದ್ದೇವೆ ಎಂದರು. ಕಾಸರಗೋಡಿನ ಡಿಸಿಎಸ್ಪಿ ಜೊತೆ ಜಿಲ್ಲೆಯ ಅಧಿಕಾರಿಗಳು ಸಂಪರ್ಕದಲ್ಲಿದ್ದಾರೆ. ಉಭಯ ಜಿಲ್ಲೆಗಳ ನಡುವೆ ಯಾವುದೇ ಗೊಂದಲಗಳಿಲ್ಲ. ಕೇರಳದಲ್ಲಿ ಕೊರೋನಾ ಪ್ರಕರಣ ಕಡಿಮೆಯಾಗುವ ತನಕ ಈ ನಿರ್ಬಂಧ ಇರುತ್ತದೆ ಎಂದು ತಲಪಾಡಿ ಗಡಿಭಾಗದಲ್ಲಿ ಎಡಿಜಿಪಿ ಪ್ರತಾಪ್ ರೆಡ್ಡಿ ಹೇಳಿದ್ದಾರೆ. ಜಿಲ್ಲೆಯಲ್ಲಿ ಕೋವಿಡ್ ತೀವ್ರತೆಯನ್ನು ವಿಸ್ತರಿಸಬಾರದು ಮತ್ತು ಇದನ್ನು ತಡೆಗಟ್ಟಬೇಕು ಅಂತ ಹೇಳಿಬಿಟ್ಟು ಕೆಲವು ಕ್ರಮಗಳನ್ನು ಜರುಗಿಸಿದ್ದಾರೆ. ಮತ್ತು ರಾಜ್ಯ ಸರ್ಕಾರವು ಸಹ ಚರ್ಚೆ ಮಾಡಿ ಪರ್ಟಿಕ್ಯುಲರ್ಲಿ ನಮ್ಮ ನೆರೆ ರಾಜ್ಯವಾದ ಕೇರಳ ಕಡೆ ಪಾಸಿಟಿವಿಟಿ ರೇಟ್ ದಕ್ಷಿಣ ಕನ್ನಡಕ್ಕಿಂತ ಜಾಸ್ತಿ ಇರುವುದರಿಂದ ಅದನ್ನು ಹರಡುವಿಕೆಯನ್ನು ತಡೆಗಟ್ಟುವ ಸಲುವಾಗಿ ಕೆಲವೊಂದು ನಿರ್ಬಂಧಗಳನ್ನು ಇಲ್ಲಿ ಇಟ್ಟಿದೆ. ಇದರಲ್ಲಿ ಆ ಪ್ರದೇಶದಿಂದ ಈ ಕಡೆ ಬರೋರು RT-PCR ಪಾಸಿಟಿವ್ ಮತ್ತು ಯಾವುದಾದ್ರೂ ಎಮರ್ಜೆನ್ಸಿ ಇದ್ದವ್ರಿಗೆ ಯಾವುದೇ ಥರ ತೊಂದರೆ ಕೊಡ್ತಾ ಇಲ್ಲ. ಅವರೆಲ್ಲರಿಗೂ ಅನುಮತಿ ನೀಡಬೇಕನ್ನೋ ತೀರ್ಮಾನ ತೆಗೆದುಕೊಳ್ಳಲಾಯಿತು. ಮತ್ತು ಅದರಲ್ಲಿ ಏನಾದರೂ ಸಾಧಕ ಬಾಧಕಗಳಿದ್ದರೆ ಅದನ್ನು ಸಹ ಬಗೆಹರಿಸಲಿಕ್ಕೆ ಈಗಾಗಲೇ ಅವರು ಸಹ ಕ್ರಮ ಜರುಗಿಸಿದ್ದಾರೆ ಮತ್ತು ನಾವು ಸಹ ನಿರ್ದೇಶನಗಳು ನೀಡಿದ್ದೀವಿ. ಸೊ ಇದು ಪಾಸಿಟಿವಿಟಿ ರೇಟ್ ಕೇರಳ ಕಡೆ ಕಡಿಮೆ ಆಗ್ತದೆ ಅಂತ ನಾವು ಬಯಸ್ತಾ ಇದ್ದೀವಿ. ಅಲ್ಲಿವರೆಗೆ ಈ ನಿರ್ಬಂಧಗಳನ್ನು ಕೆಲವು ದಿನ ಮುಂದುವರಿಸ್ತೀವಿ. ಮತ್ತು ಪಾಸಿಟಿವಿಟಿ ರೇಟ್ ಯಾವಾಗ ಅದು ನಾರ್ಮಲ್ ಆಗ್ತದೋ ಆಗ ನಾರ್ಮಲ್ ಸಂಪರ್ಕಗಳನ್ನು ವಿದೌಟ್ ಇನ್ಸಿಸ್ಟಿಂಗ್ ಫಾರ್ RT-PCR ಮುಂದುವರಿಸ್ಬೋದು. ಬಟ್ ಅದು ನಾವು ಜಿಲ್ಲಾಡಳಿತ ಕಾಸರಗೋಡು ಮತ್ತು ಇತರೆ ಜಿಲ್ಲೆಯವರೆಗೂ ಹೇಳಿದ್ದೀವಿ. ಅವರು ತಮ್ಮ ತಮ್ಮ ಜಿಲ್ಲೆಯಲ್ಲಿ ಇರುವಂತಹ ಸಾರ್ವಜನಿಕರಿಗೆ ಅವರು ನಿರ್ದೇಶನ ನೀಡಬೇಕು. ನೀವು ಕರ್ನಾಟಕ ತಲಪಾಡಿ ಆಗಲಿ ದಕ್ಷಿಣ ಕನ್ನಡ ಕಡೆ ಹೋಗ್ತಾ ಇದ್ದಾಗ RT-PCR ಒಟ್ಟಿಗೆ ಹೋಗಬೇಕು ಅಂತ. ಸೊ ಆ ಜಿಲ್ಲಾಡಳಿತ, ಆ ಜಿಲ್ಲಾ ಪೊಲೀಸು ತಮ್ಮ ಸಾರ್ವಜನಿಕರಿಗೆ ಅವರು ಆ ಇನ್ಸ್ಟ್ರಕ್ಷನ್ ಕೊಟ್ಟು ಅವರು ಟಿಕೆಟ್ ಮಾಡಬೇಕು. ಅದು ವಿದ್ಯಾರ್ಥಿಗಳದ್ದು ಸಹ ಈಗಾಗಲೇ ನೋಡಿದ್ದೀವಿ. ಅದು ಯಾರ್ಯಾರು ಹಾಲ್ ಟಿಕೆಟ್ ತೋರಿಸ್ತಾರೋ ಅಂಥವ್ರನ್ನು ಅವರು ಪರೀಕ್ಷೆಗೆ ಹೋಗ್ಲಿಕ್ಕೆ ಕೆಲವೊಂದು ಪರೀಕ್ಷಾ ಕೇಂದ್ರಗಳಲ್ಲಿ, ಕಾಲೇಜುಗಳಲ್ಲಿ ಹಾಲ್ ಟಿಕೆಟ್ ನೀಡಲಾಗುತ್ತಿಲ್ಲ. ಅಂಥವರಿಗೆ ಯಾವ ನಿರ್ಬಂಧ? ಅದು ಎಲ್ಲ ಸಹ ಅದು ಅವ್ರು ಕನ್ವಿನ್ಸ್ ಮಾಡಬೇಕು. ಅವ್ರು ವಾಟ್ಸಪ್ಪಲ್ಲಿ ಇರ್ತದೆ ಟೈಮ್ ಶೆಡ್ಯೂಲ್. ನಮ್ಮ ಅಧಿಕಾರಿಗಳಿಗೆ ಇಲ್ಲಿ ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್ ದರ್ಜೆಯ ಅಧಿಕಾರಿ ಮತ್ತು ನಮ್ಮ ACP ಅಧಿಕಾರಿ ಇರ್ತಾರೆ. ಅವರು ಯಾವ ಎಕ್ಸಾಮಿನೇಷನ್ ಸೆಂಟರ್ ಅಂತ ಹೇಳ್ತಾರೆ ಅಲ್ಲಿ ತಿಳ್ಕೊಂಡ್ಬಿಟ್ಟು ಆ ವಿದ್ಯಾರ್ಥಿ ತಮ್ಮ ಐಡೆಂಟಿಟಿ ಕಾರ್ಡ್ ತೋರಿಸಿದಲ್ಲಿ ಅವ್ರಿಗೆ ಯಾವುದೇ ತರ ಪ್ರತಿಬಂಧ ಇಲ್ಲ. ಈ ವೇಳೆ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಡಾ ರಾಜೇಂದ್ರ KV, ಮಂಗಳೂರು ನಗರ ಪೊಲೀಸ್ ಆಯುಕ್ತರಾದ N. ಶಶಿಕುಮಾರ್ ಹಾಗೂ ಹಿರಿಯ ಪೊಲೀಸ್ ಅಧಿಕಾರಿಗಳು ಹಾಜರಿದ್ದರು.